ಹಾಯ್ ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ ಸ್ಟ್ಯಾಕ್ ಅಂಡ್ ಕ್ಯೂ ಅದ್ರ ಮೇಲೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ನಾವು ಆಲ್ರೆಡಿ ಏನ್ ಮಾಡಿದ್ದೆ, ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟ್ ಅದರಲ್ಲಿ ಏನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು ಅನ್ನೋದ್ರ ಮೇಲೆ ವಿಡಿಯೋ ಮಾಡಿದ್ದೆ. ಥರ್ಡ್ ಮತ್ತು ಫೋರ್ತ್ ಯೂನಿಟ್ ಅಷ್ಟೇ ಕ್ವಶನ್ಸ್ ಉಳಿದಿದ್ರು. ಸೊ ಅದನ್ನ ಏನ್ ಮಾಡೋಣ, ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಏನ್ ಕೇಳಿದಾರೆ, ಸ್ಟ್ಯಾಕ್ ಅಂಡ್ ಕ್ಯೂ ಒಳಗಡೆ ವಾಟ್ ಈಸ್ ಸ್ಟ್ಯಾಕ್, ಎಕ್ಸ್ಪ್ಲೈನ್ ದ ವೇರಿಯಸ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಅ ಸ್ಟ್ಯಾಕ್ ವಿತ್ ಎಕ್ಸಾಂಪಲ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಅದ್ರ ಬಿಟ್ಟೆ ಮತ್ತು ವಾಟ್ ಈಸ್ ಸ್ಟ್ಯಾಕ್, ಸ್ಟ್ಯಾಕ್ ಡೆಫಿನೇಷನ್ ಅನ್ನ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಮೊದ್ಲೆಲ್ಲ ಏನಿತ್ತು, ಮಾರ್ಕ್ಸ್ ಡಿವೈಡ್ ಮಾಡೋದು ಚೇಂಜ್ ಇತ್ತು. ಬಟ್ ಇವಾಗ ಏನ್ ಮಾಡ್ಯಾರ, ನಿಮ್ಗೆ ಮಾರ್ಕ್ಸ್ ಯಾವ ರೀತಿ ಅರೇಂಜ್ ಮಾಡ್ಯಾರ, 2, 5 ಮತ್ತೆ 10 ಆ ರೀತಿ ಅರೇಂಜ್ ಮಾಡ್ಯಾರ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ 2 ಮಾರ್ಕ್ಸ್ ಇದ್ದಲ್ಲೇ ವಾಟ್ ಈಸ್ ಸ್ಟ್ಯಾಕ್, ವಾಟ್ ಈಸ್ ಕ್ಯೂ, ವಾಟ್ ಈಸ್ ಲಿಂಕ್ ಲಿಸ್ಟ್ ಈ ರೀತಿ ಏನ್ ಮಾಡ್ತಾರ ಕ್ವಶನ್ಸ್ ಅನ್ನ ಕೇಳ್ತಾರೆ. ವಾಟ್ ಈಸ್ ಸ್ಟ್ಯಾಕ್, ಎಕ್ಸ್ಪ್ಲೇನ್ ಪುಷ್ ಪಾಪ್ ಅಂಡ್ ಡಿಸ್ಪ್ಲೇ ಆಪರೇಷನ್ಸ್ ಆನ್ ಎಕ್ಸಾಂಪಲ್. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಾಗ ನೀವೇನ್ ಲ್ಯಾಬ್ ಪ್ರೋಗ್ರಾಮ್ಸ್ ಅನ್ನ ಬರ್ದಿರ್ತೀರಿ ನೋಡಿ. ಸೊ ಆ ಲ್ಯಾಬ್ ಪ್ರೋಗ್ರಾಮ್ ಅನ್ನ ನೀವೇನ್ ಮಾಡಿ ಆಸ್ ಅ ಎಕ್ಸಾಂಪಲ್ ಆಗಿ ಬರೆದ್ರೆ ನಿಮ್ಗೆ ಏನ್ ಸಿಗುತ್ತೆ, ಮಾರ್ಕ್ಸ್ ಔಟ್ ಆಫ್ ಔಟ್ ಸಿಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಎಕ್ಸಾಂಪಲ್ ಏನ್ ಮಾಡಿ ಅದನ್ನ ರೆಫರ್ ಮಾಡಿಬಿಟ್ಟು ಬರೀರಿ. What is queue? Explain all the operations of ordinary queue with example and diagram. Next, explain the circular queue with example. So circular queue, it is also one of the important question. What are the applications of a stack? So applications of a stack ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಎಲ್ಲಾ ಕ್ವಶನ್ ಪೇಪರ್ ದಲ್ಲಿ ಏನಾಗಿತ್ತು, ರಿಪೀಟ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸರ್ಕ್ಯುಲರ್ ಕ್ಯೂ ವಿತ್ ಆರ್ಡಿನರಿ ಕ್ಯೂ. ಸೊ ಸರ್ಕ್ಯುಲರ್ ಕ್ಯೂ ಅಂದ್ರೆ ಏನು, ಅದ್ರ ಅಡ್ವಾಂಟೇಜಸ್ ಏನೈತಿ, ಡಿಸ್ಅಡ್ವಾಂಟೇಜಸ್ ಏನೈತಿ, ಅದ್ರ ಅಪ್ಲಿಕೇಶನ್ಸ್ ಏನೇನದಾವ್ ಅದನ್ನೆಲ್ಲ ನೋಡ್ಕೊಳ್ಳಿ. ಎಕ್ಸ್ಪ್ಲೈನ್ ಡಬಲ್ ಎಂಡೆಡ್ ಕ್ಯೂ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಪ್ರಿಯಾರಿಟಿ ಕ್ಯೂ. ಕಂಪೇರ್ ಸ್ಟ್ಯಾಕ್ ವಿತ್ ಕ್ಯೂ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸ್ಟ್ಯಾಕ್ ಗೆ ಮತ್ತೆ ಕ್ಯೂಗೆ ಏನ್ ಡಿಫರೆನ್ಸ್ ಐತಿ ಅಂತ. ನೆಕ್ಸ್ಟ್, ಕನ್ವರ್ಷನ್ ಆಫ್ ಇನ್ಫಿಕ್ಸ್, ಪೋಸ್ಟ್ ಫಿಕ್ಸ್ ಅಂಡ್ ಪ್ರಿಫಿಕ್ಸ್. ಇದಂತೂ ಫಿಕ್ಸ್ ಕ್ವಶನ್. ಏನ್ ಮಾಡ್ತಾರ ಅವರು, ಇನ್ಫಿಕ್ಸ್, ಪೋಸ್ಟ್ ಫಿಕ್ಸ್, ಪ್ರಿಫಿಕ್ಸ್ ಇಂದು ಏನ್ ಮಾಡ್ತಾರೆ, ಕನ್ವರ್ಷನ್ ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಕನ್ವರ್ಟ್ ದಿಸ್ ಎಕ್ಸ್ಪ್ರೆಷನ್ ಫ್ರಮ್ ದ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್, ಆರ್ ಇನ್ಫಿಕ್ಸ್ ಟು ಪ್ರಿಫಿಕ್ಸ್, ಆರ್ ಪೋಸ್ಟ್ ಫಿಕ್ಸ್ ಟು ಪ್ರಿಫಿಕ್ಸ್, ಆರ್ ಪ್ರಿಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಈ ರೀತಿ ಏನ್ ಮಾಡ್ತಾರೆ, ಇವು ಕನ್ವರ್ಷನ್ ಕೇಳುವಂತ ಚಾನ್ಸಸ್ ಐತಿ. ಸೊ ಇವೆಲ್ಲಾ ಕನ್ವರ್ಷನ್ ಏನ್ ಮಾಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೀನಿ. ಸೊ ಅದ್ರ ಲಿಂಕ್ ಅನ್ನು ಕೂಡ ಏನ್ ಮಾಡ್ತೀನಿ, ನಾನು ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವೇನ್ ಮಾಡ್ಬೋದು, ವಾಚ್ ಮಾಡಬಹುದು. ಮತ್ತೆ ಇದರ ನೋಟ್ಸ್ ಅನ್ನ ಕೂಡ ಅಪ್ಲೋಡ್ ಮಾಡೀನಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ದಲ್ಲಿ ಕೊಡ್ತೀನಿ. ನೆಕ್ಸ್ಟ್ DS ಒಂದು 6 to 7 ಇಯರ್ ಕ್ವಶನ್ಸ್ ಪೇಪರ್ ಐತಿ. ಅದ್ರ PDF ಲಿಂಕ್ ಅನ್ನು ಕೂಡ ನಾನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಒನ್ ಟೈಮ್ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಓಪನ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ, ಎಲ್ಲ ನೋಟ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ವಿಡಿಯೋ ಎಲ್ಲ ನಿಮ್ಗೆ ಏನ್ ಮಾಡುತ್ತೆ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅನ್ಸ್ತಂದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.